ಹಾಯ್ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಮತ್ತೇನು ಕತೆ ಅಂದರೆ, ನಿಮಗೆಲ್ಲ ಒಂದು ಆ್ಯಂಟಿಕ್ ಗಾಡಿ ತೋರಿಸೋಣ ಅಂತ ಒಂದು ಗಾಡಿ ಎತ್ಕೊಬಂದಿದ್ದೀನಿ ಫ್ರೆಂಡ್ ಹತ್ರ. ನೋಡಿ, ತುಂಬ ಹಳೇದು ನೋಡ್ರಿ, ಇಲ್ಲಿ ಬರ್ಸ್ಬಿಟ್ಟವ್ರೆ ಓನ್ಲಿ ಫಾರ್ ಲೆಜೆಂಡ್ಸ್ ಅಂತ. ಇದ್ರ ಗಾಡಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರು ನನಗೆ. ಇದ್ರ ಸ್ಪೆಕ್ಸ್ ಅಂತ ಬಂದರೆ ಇದ್ರ ಪವರ್ ಬಂದ್ಬಿಟ್ಟು 12 BHP ಬರುತ್ತೆ, 10 Nm ಟಾರ್ಕ್ ಬರುತ್ತೆ. 12 BHPಗಿಂತ ಜಾಸ್ತಿನೇ ಹೋಗುತ್ತೆ ಇದು. ಇವರು ನಾರ್ಮಲಾಗಿ ಸ್ಟಾಕ್ ಕಂಡೀಷನಲ್ಲಿ ಇಟ್ಕೊಂಡವ್ರೆ, ಹೆಡ್ ಬೋರ್ ಪೋರ್ಟ್ ಏನು ಮಾಡಿಸಿಲ್ಲ ಇವರು. ಸ್ಟಾಕ್ ಕಂಡೀಷನ್ ಐತೆ. 4 ಸ್ಪೀಡ್ ಗಾಡಿ, 5 ಸ್ಪೀಡು ಇಂಜಿನ್ ಕೇಸ್ ಇದೆಯಲ್ಲ, ಇದು 5 ಸ್ಪೀಡ್ ಕವರ್. ಇದು 4 ಸ್ಪೀಡ್ಗೆ ಈ ಥರ ಬರೋಲ್ಲ, ಒಂಥರ ಫ್ಲ್ಯಾಟ್ ಸರ್ಫೇಸ್ ಬರುತ್ತೆ. ಅಲ್ಲಿ YAMAHA ಅಂತ ಬರುತ್ತೆ. ಇದು 5 ಸ್ಪೀಡ್ದು ಕೇಸು. 4 ಸ್ಪೀಡ್ ಇಂಜಿನ್ಗೆ 5 ಸ್ಪೀಡ್ ಕೇಸ್ ಹಾಕ್ಕೊಂಡಿದ್ದಾರೆ. ಮತ್ತು ಮುಂದೆಗಡೆ ಈ ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು ಇದು ಕಸ್ಟಮ್. ಇದು ಗಾಡೀಲಿ ಬರೋಲ್ಲ. ಇದೇನು ಕ್ಯಾಲಿಪರ್ಸ್ ಎಲ್ಲ ಡಿಸ್ಕ್ ಬ್ರೇಕ್ ಫುಲ್ ಇದೆ ಸೆಟ್. ಇದು ಗಾಡೀಲಿ ಬರೋಲ್ಲ. ಗಾಡೀಲಿ ಬರೋದು ಡ್ರಮ್ ಬ್ರೇಕು. ಇದರಲ್ಲಿ ಬಂದ್ಬಿಟ್ಟು ಇವರು ಆ ಮಾಡಿಫೈ ಮಾಡಿಸ್ಕೊಂಡು ಆಲ್ಟ್ರ್ ಮಾಡಿಸಿದ್ದಾರೆ. ಇದು ಮಾಡಲು ಬಂದ್ಬಿಟ್ಟು 1999 ಮಾಡಲು. ವೀಲ್ ಬಂದ್ಬಿಟ್ಟು ನಿಮಗೆ ಸ್ಟಾಕ್ ವೀಲ್ ಏನಿದೆ ಅದೇ ಇದೆ. ಬ್ಯಾಕ್ ಸೈಡ್ ವೀಲ್ ಬಂದ್ಬಿಟ್ಟು RD HDಗೆಲ್ಲ ಬರುತ್ತಲ್ಲ, ಆ ವೀಲ್ನ ಇವರು ಸ್ವಾಪ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದಾರೆ. ಈ ಗಾಡಿ ಓಡಿಸೋದಕ್ಕೆ ಒಂಥರ ಜೋಶು ಗುರು. ಆ ಸೌಂಡ್ಗೂ ಸೈಕಾಗಿರುತ್ತೆ ಗಾಡಿ. ಸೌಂಡೇ ಸೈಕ ಗುರು. 2 ಸ್ಟ್ರೋಕ್ ಇಂಜಿನ್ ಅಲ್ವಾ, ಹೋಯ್ತಾ ಬಾರಿಸ್ಬೇಕು ಅನ್ನಿಸ್ತಾ ಇರುತ್ತೆ. ಇದು ಬಂದ್ಬಿಟ್ಟು ನೋಡಿ, ಇದು ಇಂಡಿಕೇಟರ್ ಬಂದ್ಬಿಟ್ಟು ಝೆಡ್ದು, RX ಇವ್ರ ಗಾಡಿಗೆ ಹಾಕ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಬರೋದು ಝೆಡ್ಡಲ್ಲಿ. ಇದು ಫ್ರಂಟ್ ಬ್ಯಾಕ್ 2 ಝೆಡ್ ಇಂಡಿಕೇಟರ್ ಹಾಕ್ಸ್ಕೊಂಡವ್ರೆ. ಇವ್ರೇನು ಜಾಸ್ತಿ ಏನು ಮಾಡಿಫಿಕೇಷನ್ ಎಲ್ಲ ಮಾಡಿಸಿಲ್ಲ, ನಾರ್ಮಲಾಗಿ ಸ್ಟಾಕ್ ಕಂಡೀಷನಲ್ಲಿದೆ. ಸ್ಟಾಕ್ ಕಂಡೀಷನಲ್ಲಿ ಎಗುರುತ್ತೆ ಇವರು ಗಾಡಿ. ಇನ್ನು ಪೋರ್ಟೆಲ್ಲ ಹೆಡ್ ಬೋರ್ ಪೋರ್ಟೆಲ್ಲ ಮಾಡಿಸಿದ್ರೆ ಇನ್ನೇನು ನಿಂತ್ಕೊಬಿಡುತ್ತೆ ಅಷ್ಟೇ ಗಾಡಿ. ಹಿಂಗೆ ಎತ್ಕೊಂಡ್ಬಿಡುತ್ತೆ ಗಾಡಿ. ನಮಗೆ 2 ಸ್ಟ್ರೋಕಲ್ಲಿ ಮಸ್ತು ಸೈಕ್ ಗಾಡಿ ಅಂದರೆ ನೋಡುಗರು RX ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತೈತೆ RX ಅಂತ. ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಐತೆ ಗುರು, ಅವ್ರದ್ದೇ ಅಂದರೆ ಟೀಮ್ಸ್ ಎಲ್ಲ ಇದೆ. RX ಗ್ರೂಪ್ಸು ಬೇಜಾನಿದೆ. ಇದು ಬಂದು ಸಿಂಗಲ್ ಸಿಲಿಂಡ್ರ್ ಗಾಡಿ, ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಅಂದರೆ ನಿಮ್ಗೆ ನಾರ್ಮಲಾಗಿ 5 ಸ್ಪೀಡ್ ಅಂದರೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಅದೇ ಹೇಳಿದ್ನಲ್ಲ, 4 ಸ್ಪೀಡ್ ಇಂಜಿನ್ಗೆ 5 ಸ್ಪೀಡ್ ಕವರ್ ಹಾಕ್ಕೊಂಡಿದ್ದಾರೆ ಇವರು. ಸ್ವಲ್ಪ ಚೆನ್ನಾಗಿ ಔಟ್ಲುಕ್ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಸೌಂಡೇ ಸಖತ್ತು ಗುರು. ಹೊಡ್ಕೊಂಡು ಹೋಯ್ತಾಯಿದ್ರೆ ನೋಡ್ರಿ, ಯಾವುದೋ ಒಂದು ಜನಗಳೆಲ್ಲ ಆ ಕಡೆ ಈ ಕಡೆ ನಿಂತಿದ್ರೆ ಮಧ್ಯದಲ್ಲಿ ಏನಾದರೂ ಬಾರಿಸಿದ್ರೆ ಅಂದ್ಕೊಳ್ಳಿ, ಎಲ್ಲ ನಿಮ್ಮ ಕಡೆನೇ ನೋಡ್ತಾರೆ ಗುರು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇದು ಲಾಂಚ್ ಮಾಡಿದಾಗ ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 36,000 ಏನೋ ಇತ್ತು. ಎಲ್ಲ ಬರೋಷ್ಟೊತ್ತಿಗೆ ಒಂದು 40,000 ಆಗೋದು ಅನ್ಕೋತೀನಿ. ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಏನು R&D ಮಾಡಿದ್ದೀನಿ ಅದನ್ನು ಹೇಳ್ತಿದ್ದೀನಿ. ಮ್ಯಾಕ್ಸಿಮಮ್ ನೀವೇನೇ ಖರ್ಚು ಮಾಡೋದು ಒಂದು 40,000 ಒಳಗಡೆ ಗಾಡಿ ಬರ್ತಿತ್ತು ಗುರು ನಿಮಗೆ. ಈಗ ಇದೇ ಗಾಡಿ ನೀವು ಯಾವುದಾರ ತೊಗೋಬೇಕಂದ್ರೆ ಇವ್ರು ತೊಗೊಂಡಿರೋದು 70,000 ತೊಗೊಂಡು ಇನ್ನೂ ಒಂದು ಹತ್ತಿರ ಒಂದು 90,000 ಖರ್ಚು ಮಾಡಿದ್ದಾರೆ. 90,000 ಖರ್ಚು ಮಾಡಿ ಫುಲ್ಲು ಸ್ಟಾಕ್ ಕಂಡೀಷನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡ್ರಿ, ಇದು ಗಾಡಿ ಒಂದು ಕಡೆ ನಿಲ್ಸಿದ್ರೆ ಒಂಥರ ಕಿಂಗು ಗುರು. ಲುಕ್ ಮಾತ್ರ ಸೈಕಾಗಿರುತ್ತೆ ಈ ಗಾಡಿ. ಸ್ಪೆಕ್ಸು ಇಷ್ಟು. ಬನ್ನಿ ಒಂದು ರೈಡ್ ಹೋಗೋಣ ಇದ್ರ ಮೇಲೆ. ಹೇಗೆ ಏನು ಕತೆ ಹೇಗೆ ನೋಡೇ ಇರ್ತೀರ, ನಾನೇನು ಹೊಸ್ದಾಗಿ ಏನು ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿರೋದೆಲ್ಲ ಓಡಿಸಿರ್ತೀರ RXನ. ನೋಡ್ರಿ ಇದ್ರದ್ದು ಎಗುರ್ತೈತಲ್ಲ ಗುರು. ಇದ್ರದ್ದು ಎಕ್ಸಾಸ್ಟ್ ನೋಡ್ಕೊಳ್ಳಿ. ಇದರ ಸೌಂಡ್ಗೆ ನನಗೆ ಈ ಸೌಂಡ್ ಮಾತ್ರ ಸಖತ್ ಇಷ್ಟ ಆಗೋದು. ಇದಕ್ಕಿನ್ನ ಇನ್ಬಿಲ್ಟ್ ಚೈಮರ್ ಹಾಕ್ಕೊಂಡು ಹೊಡೆದ್ರೆ ಕಿವಿ ಕಿತ್ತೋಗುತ್ತೆ. ಹೋಗೋ ಬರೋಲ್ಲ ನಮ್ಮನ್ನೇ ನೋಡ್ತಾರೆ ಇವರು. ಸ್ಟಾಕ್ ಸೈಲೆನ್ಸರ್ಗೆ ಒಳಗಡೆ ಮಫ್ಲರ್ ಮಾತ್ರ ಚೇಂಜ್ ಮಾಡ್ಕೊಂಡವ್ರೆ, ಸ್ವಲ್ಪ ಹಾರ್ಡಾಗಿ ಸೌಂಡ್ ಕೇಳಿಸ್ಲಿ ಅಂದ್ಬಿಟ್ಟು. ನೋಡುಗರು, ನಾನು ಓಡಿಸ್ತೀನಿ ಬೇರೆ RX ಎಲ್ಲ, ಅಂದರೆ ಎಲ್ಲದರಲ್ಲೂ ಇರ್ತಿತ್ತು. ಇವ್ರದ್ರಲ್ಲಿ RPMದು ಮತ್ತು ಓಡೋಮೀಟ್ರ್ ಏನಿದೆ ಎಲ್ಲ ಫುಲ್ ರನ್ನಿಂಗ್ ಇದೆ. ಏನು ಗುರು ಇದು, ಮಸ್ತು.
ಅದೇ ಹೇಳಿದ್ನಲ್ಲ, ಯಾರು ಇವಾಗ ಎಲ್ಲರೂ ಹೋಗಿ RX ಅಂತ ಹೇಳಲ್ಲ, ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. RX ಬಗ್ಗೆ ಗೊತ್ತಿರೋರೆ ಗುರು ಹುಡ್ಕೊಂಡು ಹೋಗಿ ಹುಡುಕಿ ತೊಗೊಳೋದು. ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸಲ್ಲೆಲ್ಲ ಫುಲ್ಲೆಲ್ಲ ವರ್ಕ್ ಆಗ್ತಿದೆ, ಎಲ್ಲ ಫುಲ್ ಕನೆಕ್ಷನ್ ಮಾಡಿಸಿದ್ದಾರೆ. ಓಡೋಮೀಟ್ರು ಮತ್ತು ಸ್ಪೀಡೋಮೀಟ್ರು, ಈ ಕಡೆ RPMದು, ನ್ಯೂಟ್ರಲ್ ಲೈಟು, IBM ಎಲ್ಲ ತೋರಿಸ್ತಿದ್ರು. ಮಾತ್ರ ಸೈಕು ಗುರು. ಇದು ಆಗಿಂದ ಒಳ್ಳೆ ಹೆಸರು ಮಾಡ್ಕೊಂಡೇ ಬಂತು ಗುರು. ಯಮಹಾ RX ಅಂದರೆ ಒಳ್ಳೆ ಹೆಸರು. ಕಿವಿ ತಂಪಾಗುತ್ತೆ ಗುರು ಈ ಸೌಂಡ್ ಕೇಳಿದ್ರೆ. 2 ಸ್ಟ್ರೋಕ್ದು ಸೌಂಡು ಗುರು. ವಾಪಸ್ ಹೋಗೋಣ ತಿರುಗಿಸ್ಕೊಂಡು. ಇವ್ರ ಹಿಂದೆಗಡೆ HD ವೀಲ್ ಹಾಕ್ಸಿಲ್ಲ ಅಂದಿದ್ರೆ, ನಾರ್ಮಲ್ ಸಣ್ಣ ವೀಲ್ ಇದ್ರದ್ದು ಸ್ಟಾಕಲ್ಲಿ ಬರುತ್ತೆ, ಅದೇನಾದರೂ ಇದ್ದಿದ್ರೆ ಪಕ್ಕನ ವೀಲಿ ಪಾಪ ಬಿಡ್ದಿತ್ತು. ಈಗೂ ಎದೊಳ್ತಾ ಇದೆ, ನಾನು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮಿರರ್ಸ್ ಇದ್ರೇ ಗುರು ಏನೋ ಒಂಥರ ಕಳೆ. ನಾನು 2000 ಮಾಡಲು ನೋಡಿದ್ದೀನಿ ಇದರಲ್ಲಿ. ಇದು 99 ಮಾಡಲು. ಆಗಲೇ ಎಲ್ಲ ಬ್ಯಾನ್ ಮಾಡಿಬಿಟ್ರು ಗುರು. 2 ಸ್ಟ್ರೋಕು, ಸ್ಮೋಕ್ ಬೇರೆ. ಅದಕ್ಕೆ ಏನೋ ಗೌರ್ಮೆಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೋ ಇರುತ್ತೆ, ಅದಕ್ಕೆ ಬ್ಯಾನ್ ಮಾಡಿಬಿಟ್ರು. ಎಲ್ಲ ಈಗೇನೋ ನಾವು ಹೊಸ RX 4 ಸ್ಟ್ರೋಕು ಲಾಂಚ್ ಮಾಡಿಬಿಡ್ತಾರೆ ಅಂತೇನೋ ಹೇಳ್ತಾಯಿದ್ರು. ಏನು ರೂಮರ್ಸೋ ಏನೋ ನನಗೂ ಗೊತ್ತಿಲ್ಲ. ಮಾಡಿದ್ರೆ ಒಳ್ಳೆಯದು ಗುರು. ಇದು ಎಕ್ಸಿಲೇಟರ್ ಕೇಬಲು ಲಾಕ್ ಆಗ್ತದೆ. 3ರಿಂದ 4ಗೆ ಶಿಫ್ಟ್ ಮಾಡಬೇಕಾದ್ರೆ ಕಚ್ಕೋತಾ ಇದೆ ಎಕ್ಸಿಲೇಟರ್ ಕೇಬಲ್. ಹೋಯ್ತಾ ಇದೆ ಗುರು. ಮತ್ತಿದ್ರದ್ದು ಸ್ಪೆಕ್ಸ್ ಅಂದರೆ ನಾಳೆ ಹೇಳೋಕ್ಕೇನು ಅಷ್ಟೊಂದಿಲ್ಲ. ನಾರ್ಮಲಾಗಿ ಇವ್ರದ್ದು ಕರೆಕ್ಟ್ ಮುಂದೆಡೆ ಹ್ಯಾಲೋಜನ್ ಬಲ್ಬ್ ಬರುತ್ತೆ, ಇವರು LED ಹಾಕ್ಸ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಬ್ಯಾಟ್ರಿ ಎಲ್ಲ ಮಾಡಿಸಿ, ಬ್ಯಾಟ್ರಿನೂ ಇರುತ್ತೆ ಮೊದಲು. ಇವರು ಇನ್ನೂ ಮೊದಲೆಲ್ಲ AC ಸಿಂಗಲ್ ವೈರ್ ಬರುತ್ತೆ, ಅಂದರೆ ಹ್ಯಾಲೋಜನ್ ಬಲ್ಬ್ ಅಂದರೆ ಗೊತ್ತಿರುತ್ತೆ, ಸಿಂಗಲ್ ಹಿಂದೆಗಡೆ ಟಿಪ್ ಇರುತ್ತೆ, ಸಿಂಗಲ್ ಟಿಪ್ ಇರುತ್ತೆ. ಅವರು ಬಂದ್ಬಿಟ್ಟು LED ಬಲ್ಬ್ ಹಾಕ್ಸ್ಕೊಂಡಿದ್ದಾರೆ, LED ಬಲ್ಬ್ ಹಾಕ್ಸಿದ್ದಾರೆ. ಈ ಗಾಡಿ ಕೊಟ್ಟಿದ್ದು ನಮ್ಮ ಹುಡುಗ ಮುರಳಿ ಅಂತ ಹೇಳ್ಬಿಟ್ಟು. ಗುರು ಥ್ಯಾಂಕ್ಸ್ ಗುರು, ಸಿಗ್ತಿದ್ದಿಲ್ಲ. ಮೊನ್ನೆ ಒಬ್ಬರನ್ನ ಕೇಳಿದ್ದೆ, ಗುರು ಹಿಂಗೆ ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊತೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು. ಅವರು ಎಲ್ಲೋ ಔಟ್ ಆಫ್ ಸ್ಟೇಷನ್ ಅವರು ಬಂದಿಲ್ಲ. ಸಡನ್ನಾಗಿ ಸಿಕ್ತು, ಹಂಗೆ ಬಂದೆ ಎತ್ಕೊಂಡು. ಎಲ್ಲಿ ನೋಡ್ತಿದ್ಯಣ್ಣ RX ನೋಡೋಕ್ಕೋಗಿ ನೀನೆಲ್ಲ ನೋಡ್ಗಿಡಿ. ಆಮೇಲೆ ಈ ಗಾಡಿ ಓಡಿಸ್ತಾ ಇದ್ರೆ ಏನೋ ಒಂಥರ ಮಜಾ ಬರುತ್ತೆ ಗುರು. ಎಕ್ಸಿಲೇಟ್ರ್ ಕೊಡೋಣ ಸೌಂಡ್ಗೂ ಎಕ್ಸಿಲೇಟ್ರ್ ಕೊಡೋಣ ಅನಿಸ್ತಾ ಇರುತ್ತೆ. ಅದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಒಂದು 10 ಲೀಟ್ರು 10.5 ಲೀಟ್ರ್ ಬರುತ್ತೆ. ಮೈಲೇಜ್ ಅಂತ ಬಂದರೆ ಇದ್ರದ್ದು ಒಂದು 25ರಿಂದ ಒಂದು 35ವರೆಗೂ ಕೊಡ್ಬೋದು. ಇದರಲ್ಲೇ ಇನ್ನೂ ಎಕ್ಸಾಸ್ಟ್ ಅಂದರೆ
ಎಕ್ಸಾಸ್ಟ್ ಸೈಲೆನ್ಸರ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಚೇಂಬರು ಇನ್ಬಿಲ್ಟ್ ಎಲ್ಲ ಹಾಕೊಡಿತೀನಿ ಅಂದರೆ ಅಷ್ಟು ಬರೋಲ್ಲ ಗುರು. ಒಂದು 25ರಿಂದ 35 ಇಟ್ಕೊಳ್ಳಿ, ಆ ರೇಂಜಲ್ಲಿ ಬರ್ಬೋದು. ಇದರದ್ದು ಕರ್ವ್ ವೆಯ್ಟ್ ಬಂದ್ಬಿಟ್ಟು ಒಂದು 106 kg 106 kg ಬರುತ್ತೆ. ಏನು ಸಣ್ಣದೇ, ಗಾಳಿ ಬಂದರೆ ಒಳ್ಳೆ ತಳ್ಕೊಂಡಂಗೆ ಆಗುತ್ತೆ. ಇನ್ನು ಇದು ಎಲ್ಲ ಫುಲ್ ವೀಲಿ ಸೆಟಪ್ ಮಾಡಿಕೊಂಡು ವೀಲಿ ಹೊಡಿಯೋರ್ಗಂತೂ ವೆಯ್ಟ್ ಎಲ್ಲ ಇರೋಲ್ಲ, ಅದು ಮ್ಯಾಟ್ರ್ ಆಗೋಲ್ಲ. ಸುಮ್ಮನೆ ಎತ್ಕೊಂಡು ಹೋಯ್ತಾ ಇರ್ತಾರೆ ಗುರು. ಇದು ಬ್ಯಾನ್ ಆದ್ರೂ ಇದ್ರ ಗತ್ತು ಮಾತ್ರ ಕಡಿಮೆ ಆಗಿಲ್ಲ ಗುರು. ಇದ್ರಿಗಿರೋ ಬೆಲೆ ಇದ್ದೇ ಇದೆ. ಎಲ್ಲ ಒಳ್ಳೆ ಬೆಲೆ ಹೋಗ್ಬಿಟ್ಟಿದೆ ಗುರು. ಏನು ಬೆಲೆ ಅಂದರೆ ಬೆಲೆ ಏನು ಹಿಂಗೆ ಹೇಳ್ತಾವನೆ ಅಂತ ನೋಡ್ತಿದ್ದೀರಾ? ಹಂಗಂದ್ರೆ ಹಂಗಲ್ಲ. ಆಗಲೇ ಹೇಳೋದಲ್ಲ, ಇದ್ರ ಎಕ್ಸ್-ಶೋರೂಮ್ ಪ್ರೈಸ್ ಬಂದುಬಿಟ್ಟು 36,000 ಇತ್ತು, 40,000 ಅಂದ್ಕೊಳ್ಳಿ. ಈಗ ಕೊಟ್ಟರು ಗಾಡಿಗೆ ಏನಿಲ್ಲ ಅಂದರೂ ಇದು ಶೋರೂಮ್ ಪ್ರೈಸ್ಗಿಂತಾನೇ ಹೋಗ್ಬಿಡುತ್ತೆ ಇದ್ರದ್ದು. ಹೇಳಿದ್ವಾ, ಎಲ್ಲ ತಿರುಗಿ ನೋಡ್ತಾರೆ ಗುರು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.